ಡ್ರೆಸ್ಗಳಪ್ಪ, ಇದೇನು ಒಳ್ಳೆ ಬ್ಯಾಟ್ಮನ್ಗಳಿದ್ದಂಗೆ ಅವರು ಇದರಲ್ಲಿ ಹೇಳ್ತೀನಿ. ಲಾಸ್ಟ್ ಡೇ ಆಫ್ ದ ಟ್ರಿಪ್ ನಾವು ಹೆಂಗೆ ಪ್ಲಾನ್ ಮಾಡಿದ್ವಿ, ಏನೆಲ್ಲ ಪ್ಲಾನ್ ಮಾಡಿದ್ವಿ, ಯಾವ ಥರ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ತೀರಾ ನೀವು ಬೆರ್ಕೊಂಬಿಟ್ರೆ ಅವ್ರತವ ಕ್ಲೀನಾಗಿ ಮುಂಡಾಯಿಸ್ತಾರೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಾವು ಯಾವುದೇ ಊರಿಗೆ ಬಂದ್ರೂ ಒಂದು ಫೀಲ್ ಇರಬೇಕು, ನಾವಿಲ್ಲಿರೋ ಲೋಕಲ್ ಪೀಪಲ್ಸ್ ಥರನೇ ಓಡಾಡಬೇಕು. ಆವಾಗಲೇ ನೀವು ಲೋಕಲ್ ಪೀಪಲ್ಸ್ ಹತ್ರ ಹಂಗಂತ ತೀರಾ ನೀವು ಬೆರ್ಕೊಂಬಿಟ್ರೆ ಅವ್ರತವ ಕ್ಲೀನಾಗಿ ಮುಂಡಾಯಿಸ್ತಾರೆ. ಹಂಗೆಲ್ಲ ಮಾಡ್ಕೋಬಾರ್ದು. ಅವ್ರ ಹತ್ರ ಹುಷಾರಾಗಿ ಡೀಲ್ ಮಾಡಬೇಕು, ಹುಷಾರಾಗಿ ಮಾತಾಡಬೇಕು, ಹುಷಾರಾಗಿ ಅವ್ರ ಹತ್ರ ಹೇಳ್ಕೊಂಡು ಹೋದರೆ ಅವರು ಏನೂ ಮಾಡೋಕ್ಕಲ್ಲ. ಆಮೇಲೆ ಏನು ಆಗೋದು ಇಲ್ಲ. ಅಂದರೆ ನೀವು ಯಾವ ಥರ ಟೂರಿಸಮ್ ಮಾಡಬೇಕು ಅಂತಂದ್ರೆ ನೀವು ಲೋಕಲ್ ಪೀಪಲ್ಸ್ ಹತ್ರ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಬೇಕು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಎಕ್ಸ್ಟ್ರಾ ಅಡಿಷನ್ ಆಗಿ ಮಾತಾಡೋದು, ಏನೇನೋ ಮಾತಾಡೋದು, ತಿಕ್ಲಿಟ್ಕೊಂಡು ಇದೆಲ್ಲ ಮಾತಾಡಿದ್ರೆ ವರ್ಕ್ ಆಗಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಟೂರಿಸಮ್ಸ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಎಂಟೈರ್ ಈ ಟ್ರಿಪ್ಪನ್ನ ಲಾಸ್ಟಿಗೆ ಹೇಳ್ತೀನಿ, ಲಾಸ್ಟ್ ಡೇ ಆಫ್ ದ ಟ್ರಿಪ್ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ, ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಯಾವ ಥರ ಮಾಡಿದ್ವಿ ಅನ್ನೋದನ್ನೆಲ್ಲ ಪ್ರತಿಯೊಂದು ಡೇದು ವೀಡಿಯೋಸ್ನ ನೋಡ್ತಾ ಇರಿ. ಪ್ರತಿಯೊಂದು ಡೇನೂ ಹಾಕ್ತೀನಿ. ಪ್ರತಿಯೊಂದು ಡೇನೂ ಕಂಪ್ಲೀಟ್ ಮಾಡಿ ಲಾಸ್ಟ್ ಡೇಗೆ ಒಂದು ಅಷ್ಟು ವಿಚಾರಗಳು ತಿಳಿಸ್ಕೊಡ್ತೀನಿ. ಯಾವ ಥರ ಪ್ಲ್ಯಾನ್ ಮಾಡಬೇಕು, ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ, ಬೇರೆ ಒಂದು ಏಜೆನ್ಸಿನೋ ಪ್ಯಾಕೇಜಸ್ಸೋ ಟ್ರಾವೆಲಿಂಗ್ ಏಜೆನ್ಸಿಗೆ ಕೊಟ್ಟಿದ್ದಿದ್ರೆ ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿರೋರು ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಪರ್ಟಿಕ್ಯುಲರ್ ಆಗಿ ಈ ಟ್ರಿಪ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಕನಿಷ್ಠ ಅಂದರೆ ಒಂದು 10 ಟ್ರಾವೆಲ್ ಏಜೆನ್ಸಿ ಹತ್ರ ಕೊಟೇಶನ್ ತೊಗೊಂಡಿದ್ದೀನಿ. ಆ ಕೊಟೇಶನ್ಸು ನನ್ನ ಹತ್ರ ಇದೆ. ಬಟ್ ನಾನು ಅದನ್ನು ಶೇರ್ ಮಾಡಲ್ಲ. ಬಟ್ ಅದನ್ನು ವಿಸಿಬಲ್ ಆಗಿ ನಾನು ತೋರಿಸ್ತೀನಿ ನಿಮಗೆ. ಕಂಪ್ನಿ ನೇಮ್ಸ್ ಎಲ್ಲ ಶೇರ್ ಮಾಡೋಕ್ಕೆ ಹೋಗಲ್ಲ. ಯಾವ ಥರ ಒಂದು ಕೊಟೇಶನ್ ಕೊಡ್ತಾರೆ ಅವರು, ಆ್ಯಕ್ಚುಲಿ ಕೊಟೇಶನ್ ಯಾವ ಥರ ಇರುತ್ತೆ, ಆಮೇಲೆ ಏನೆಲ್ಲ ಆಗುತ್ತೆ. A few moments later. ನಾವು ಇಲ್ಲಿ ರೈಟ್ ಹೋಗಬೇಕು. ಇವಾಗ ಉಬ್ಬುಡ್ನ ಸ್ಟ್ರೀಟ್ ಮಾರ್ಕೆಟ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸಾಕಷ್ಟು ಈ ಬಟ್ಟೆ ಶಾಪ್ಗಳಿದಾವಪ್ಪ. ಈ ಬಟ್ಟೆಗಳು ಯಾಮನ್ನ ಅದೇ ಈ ಫಾರಿನರ್ಸೇ ತಗೋಬೇಕು. ನಾವು ಇಂಡಿಯನ್ಸ್ ಯಾರು ತೊಗೊಂಡು ತುಂಬ ಕಡಿಮೆ ಈ ಥರ ಎಲ್ಲ ತುಂಬ ಈ ಥರ ಒಂದು ಶಾರ್ಟ್ ಡ್ರೆಸ್ಸಸ್ಸು, ಬೀಚ್ ವೇರ್ಸು ನಮ್ಮ ಇಂಡಿಯನ್ಸ್ ತುಂಬ ಕಡಿಮೆ ಹಾಕೋದು ನಾನು ನೋಡಿರೋದು ಇಷ್ಟು ದಿವಸ ಹೋಗಿರೋ ಬೀಚಸಲ್ಲಿ. ಸೊ ಅದು ಬಿಟ್ಟರೆ ಇಲ್ಲಿ ಸಾಕಷ್ಟು ಒಂದು ಡಿಸೈನರ್ ಶಾಪ್ಸ್ನ ನಾನು ನೋಡ್ತಾ ಇದ್ದೀನಿ, ಬ್ಯಾಗ್ ಶಾಪ್ಸ್ನ ನೋಡ್ತಾ ಇದ್ದೀನಿ. ಈ ಬ್ಯಾಗ್ ಶಾಪ್ಸಲ್ಲೆಲ್ಲ ಒಳ್ಳೊಳ್ಳೆ ಬ್ಯಾಗ್ಸು ಮತ್ತು ಇದೇನೇನೋ ಡ್ರೆಸ್ಗಳಪ್ಪ, ಇದೇನು ಒಳ್ಳೆ ಬ್ಯಾಟ್ಮನ್ಗಳಿದ್ದಂಗೆ ಅವರು ಇದರಲ್ಲಿ ಎಲ್ಲರೂ. ಇವಾಗ ಬಂದಿದ್ದೀವಿ ಬಾಲಿಯ ಒಂದು ಸ್ಟ್ರೀಟ್ ಮಾರ್ಕೆಟ್ಗೆ. ಸೊ ಆ್ಯಕ್ಚುಲಿ ನಾವು ಮುಂದೆಯಿಂದ ಬರ್ತಾ ಇಲ್ಲ. ನಾವು ಆ್ಯಕ್ಚುಲಿ ಮುಂದೆಯಿಂದ ಬರ್ತಿಲ್ಲ. ಏನಕ್ಕೆ ಮುಂದೆಯಿಂದ ಬರಲಿಲ್ಲ ಅಂತಂದರೆ ಇದೇ ನಿಶ್ಮಿತನಿಂದನೇ ನಾವು ಬರಲಿಲ್ಲ ಮುಂದೆಯಿಂದ. ನಿಶ್ಮಿತ ಏನು ಮಾಡೋದು, ಅಲ್ಲಿದೆ ಬಾಲಿ ಮಾರ್ಕೆಟು ಅಂತಂದರೆ ಕರ್ಕೊಂಬಂದು ಇಲ್ಲಿ ನೋಡಿ, ಇದು ಟೆಂಪಲ್ ನೋಡಿ. ನಾನು ಹಂಗೆ ಝೂಮ್ ಮಾಡ್ತೀನಿ. ಸೊ ಈ ಥರ ಒಂದು ನಡೀತಾ ಇರುತ್ತೆ ಈ ಟೆಂಪಲ್ಲು. ಸೊ ಇದು ನಾವು ಎಷ್ಟು ಬುದ್ಧಿವಂತರಿದ್ದೀವಿ ಅಂತಂದರೆ ಶಾಪ್ ಓಪನ್ ಆಗೋ ಟೈಮಿಗೆ ತುಂಬ ಜನ ಬಂದರೆ ನಾನು ಕ್ಲೋಸಿಂಗ್ ಟೈಮಿಗೆ ಬರ್ತೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕ್ಲೋಸಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಬಾಲಿಯ ಸ್ಟ್ರೀಟ್ ಶಾಪಿಂಗ್ ತೋರಿಸ್ತೀವಿ. ಬಟ್ ಆ್ಯಕ್ಚುಲಿ ನಮಗೆ ಟೈಮ್ ಸಿಕ್ಕಿದೆ ಇವಾಗ. ಸೊ ನಮಗೆ ಟೈಮ್ ಏನು ಸಿಕ್ಕಿದೆ ಆ ಟೈಮಲ್ಲಿ ನಾನು ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಸಾಕಷ್ಟು ಒಂದು ಡ್ರೆಸ್ ಹೇ ಇದಾಗಲೇ ಫಸ್ಟ್ ಅಂಗಡಿ ನೋಡಿದ ತಕ್ಷಣ ಹೋಗ್ತದಾಳ. No, brother. No travel price, local price. Negotiate. I will negotiate. Not last price. How much? This one more. This is actual brand. Yeah. Actual brand.
Coach, right? Is it original? Yeah, Really? original. ಎಲ್ಲ Yeah. ಓ ಸಾರಿ Cut. 50. ಇಲ್ಲಿ ಯಾವ್ಯಾವ ಬ್ರ್ಯಾಂಡ್ ಬೇಕು ಎಲ್ಲ ಬ್ರ್ಯಾಂಡ್ಗಳು ಇಲ್ಲೇ ಸಿಗುತ್ತೆ. Yes. Pink. Nice photo. How much final? How many you want? How many? Maybe. How many? How many pieces? Maybe you more, I give cheaper. 2 bag or 3 bag, I give you discount, big discount. Big discount. How much? Big discount. Yeah, you choose first. Which one you want? Give price. What color you want? How much is this? Gucci? This one. 5, okay, 5. 5K? 500 rupiah. 500 rupees. Yeah. ನೋ No. This how much you want? No, I ಐ don't. ವಿಲ್ ಸಿ ಆ್ಯಂಡ್ ಕಮ್. 250? Okay. 250. For closing. Hey, ನಿನ್ನ ಫ್ರೆಂಡ್ ಇಲ್ಲೇ ತಗೊಂಡಿದ್ದು ಅನ್ಸುತ್ತೆ. Yeah, you try. You can try. ನೋ ನೋ Okay, 200. No. Okay. 200? ನೋ ಸೊ ಪ್ರಾಬಲಿ ನಮಗೆ ನೋಡೋಕ್ಕೆ ಸಿಗೋದು ಕೆಲವು ಅಂಗಡಿಗಳು ಮಾತ್ರ. ನಮಗೆ ಜಾಸ್ತಿ ಅಂಗಡಿಗಳು ಏನೂ ಸಿಗ್ತಾ ಇಲ್ಲ ನೋಡೋದಕ್ಕೆ. ನಾವು ಇನ್ನು 4 ದಿವಸ ನಾವು ಉಬುಡಲ್ಲಿರ್ತೀವಿ. ಸೊ 4 ಡೇಸ್ ನಾವು ಕಂಪ್ಲೀಟ್ ಉಬುಡಲ್ಲೇ ಇರ್ತೀವಿ. ನೋಡೋಣ ನೆಕ್ಸ್ಟ್ ಡೇ ಏನಾದರೂ ನಮಗೆ ಚಾನ್ಸ್ ಇತ್ತು, ನಮಗೆ ಸಿಕ್ಕಿದ್ರೆ ಬಂದು ವಿಸಿಟ್ ಮಾಡೋಣ, ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸೊ ಮಾರ್ಕೆಟೆಲ್ಲ ನೋಡಿಕೊಂಡು ಜಸ್ಟ್ ಇವಾಗ ನಾವು ಒಂದು ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಬಂದಿದ್ದೀವಿ. ನಿಶ್ಮಿತಾ, ಎಸ್ ಯಾ ಥ್ಯಾಂಕ್ ಯು. ಸೊ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಸೊ ಇಲ್ಲಿ ಬಂದು ನೋಡಿದಾಗ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ನಿಶ್ಮಿತಾ ತುಂಬ ರೇಗಾಡ್ತಾ ಇದ್ಲು ನನ್ನ ಹತ್ರ, ಹನಿಮೂನ್ ಅಂತ ಅಂದ್ಕೊಂಡು ಬರೀ ಟ್ರಿಪ್ ಮಾಡಿಸ್ತಾ ಇದೆಯಾ ನನ್ನ ಹತ್ರ ಅಂತ. ಅದಕ್ಕೋಸ್ಕರ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿಸ್ಕೊಂಡಿದ್ದೀನಿ ಇಲ್ಲಿ. ಸರಿ, ಹಂಗೇನಿಲ್ಲ, ಎಲ್ಲ ಟೇಬಲ್ ಮೇಲೂ ಇಟ್ಟಿದ್ದಾರೆ ಕ್ಯಾಂಡಲ್ಲು. ಬಟ್ ಒಂಥರ ಚೆನ್ನಾಗಿದೆ ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಇಟ್ಕೊಂಡು.